ಹಾಯ್ ಎಲ್ಲ ಫ್ರೆಂಡ್ಸ್, ನಾನು ನಿಮ್ಮ ಕಿರಣ್. ಮೊದಲನೇದಾಗಿ ಕಿರಣ್ ಕಾರ್ ಕ್ರೇಜ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನೀವೇನಾದ್ರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ತುಂಬ ಜನ ಕಮೆಂಟ್ಸ್ ಮಾಡಿ ಕೇಳ್ತಾ ಇದ್ರಿ, ಯಾವ ಥರ ಹಂಸಲ್ಲಿ ಯಾವ ಥರ ಸ್ಲೋ ಆಗಿ ಯಾವ ಗೇರ್ನ ಯೂಸ್ ಮಾಡಿಕೊಂಡು ಯಾವ ಥರ ಕ್ಲಚ್ನ ಯೂಸ್ ಮಾಡಿಕೊಂಡು ಗಾಡಿನ ಆಫ್ ಮಾಡ್ದಂಗೆ ಮೂವ್ ಮಾಡಬೇಕು ಅಂದ್ಬಿಟ್ಟು ವಿಡಿಯೋ ಮಾಡಿ ಅಂತ ಕಮೆಂಟ್ಸ್ ಮಾಡಿದ್ರು. ಯಾಕಂದರೆ ತುಂಬ ಜನ ಹೊಸಬರುಗಳು ಹಂಸತ್ರ ಗಾಡಿನ ಆಫ್ ಮಾಡ್ಕೊತಾರೆ. ಹಿಂದ್ಗಡೆ ಏನಾದ್ರು ಎಕ್ಸ್ಪರ್ಟ್ ಇರೋರು ಸ್ವಲ್ಪ ತುಂಬ ಹತ್ರನೇ ಬರ್ತಾ ಇದ್ರೆ, ಹೆಂಗೂ ಈಗ ಆಫ್ ಮಾಡ್ದೆ ಮೂವ್ ಮಾಡ್ತಾರೆ ಅಂದ್ಬಿಟ್ಟು ತುಂಬ ಗ್ಯಾಪ್ ಹತ್ರ ಬಂಪರ್ ಟು ಬಂಪರ್ ಏನಾದ್ರು ಬರ್ತಾ ಇದ್ರೆ ನೀವು ಗಾಡಿ ಆಫ್ ಮಾಡಿದ ತಕ್ಷಣ ಹಿಂದ್ಗಡೆಯಿಂದ ಬಂದು ಗುದ್ದೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಂಸ್ಗಳಲ್ಲೆಲ್ಲ ಗಾಡಿನ ಆಫ್ ಮಾಡ್ದಂಗೆ ಮೂವ್ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಯಾವ ಥರ ಮೂವ್ ಮಾಡೋದು ತಿಳಿಸ್ಕೊಡ್ತೀನಿ. ಫಸ್ಟ್ ನಾನು ಸ್ಕೆಚ್ ಮಾಡೋ ಮುಖಾಂತರ ಯಾವ ಥರ ಹಂಸ್ಗಳು ಇರ್ತವೆ, ಯಾವ ಥರ ಅಲ್ಲಿ ಯಾವ ಗೇರ್ನ ಯೂಸ್ ಮಾಡಬೇಕು ಅಂದ್ಬಿಟ್ಟು ಮೊದಲು ನಾನು ಸ್ಕೆಚ್ ಮಾಡೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ. ಆಮೇಲೆ ನಾನು ಪ್ರಾಕ್ಟಿಕಲಾಗಿ ತುಂಬ ಒಂದು 2-3 ಹಂಸ್ಗಳ ಹತ್ರ ಮೂವ್ ಮಾಡಿಬಿಟ್ಟು ಪ್ರಾಕ್ಟಿಕಲಾಗಿ ಡ್ರೈವ್ ಮಾಡಿ ಯಾವ ಥರ ಕ್ಲಚ್ ಯೂಸ್ ಮಾಡಬೇಕು ಮತ್ತು ಯಾವ ಗೇರ್ಗೆ ಹಾಕ್ಬೇಕು ಅಂದ್ಬಿಟ್ಟು ಡ್ರೈವ್ ಮಾಡಿ ತೋರಿಸ್ತೀನಿ. ಬಿಗಿನರ್ಸ್ಗೆ ತುಂಬಾ ಯೂಸ್ ಆಗುತ್ತೆ. ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದ್ರೆ ನೋಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾನು ನಿಮಗೆ ಇಲ್ಲಿ ಸ್ಕೆಚ್ ಮಾಡಿದ್ದೀನಿ ಕೆಲವೊಂದು ಹಂಸ್ಗಳು ಯಾವ್ಯಾವ ಥರ ಇರುತ್ತೆ, ಯಾವ ಗೇರ್ನ ಹಾಕಬೇಕಾಗುತ್ತೆ ಅಂದ್ಬಿಟ್ಟು ಸ್ಕೆಚ್ ಮಾಡಿದ್ದೀನಿ. ಫಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ನಾನು ನಿಮಗೆ ಪ್ರಾಕ್ಟಿಕಲಾಗಿ ಒಂದು 3-4 ಸ್ಪೀಡ್ ಬ್ರೇಕರ್ ಹತ್ರ ಕಾರ್ನ ಮೂವ್ ಮಾಡಿ ಯಾವ ಗೇರ್ ಹಾಕಬೇಕಾಗುತ್ತೆ, ಯಾವ ಹಂಸ ಹತ್ರ ಯಾವ ಗೇರ್ನ ಹಾಕಬೇಕಾಗುತ್ತೆ ಅಂದ್ಬಿಟ್ಟು ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈಗ ನಾನು ಫಸ್ಟ್ನೇದು ಎಕ್ಸ್ಪ್ಲೈನ್ ಮಾಡ್ತೀನಿ. ಇದು ನೋಡಿ ಮಾಮೂಲಿ ರೋಡು, ಇದು ಸ್ಪೀಡ್ ಬ್ರೇಕರು, ಇದು ಸ್ಮಾಲ್ ಸ್ಪೀಡ್ ಬ್ರೇಕರು. ಓಕೆನಾ, ಅಂತಂದರೆ ತುಂಬ ದೊಡ್ಡ ಸ್ಪೀಡ್ ಬ್ರೇಕರ್ ಅಲ್ಲ. ಆಮೇಲೆ ನೀವು ಇಲ್ಲಿ ಕಾರಲ್ಲಿ ಬರ್ತಾ ಇದ್ದೀರಾ ಅಂದ್ಕೊಳ್ಳಿ. ಇನ್ನು ಒಂದು ತಿಳ್ಕೊಳ್ಳಿ, ನೀವು ಸ್ಪೀಡ್ ಬ್ರೇಕರ್ನ ಶೇಪ್ನ ನೋಡಬೇಕಾಗುತ್ತೆ. ಯಾವ ಥರ ಶೇಪಲ್ಲಿ ಇದೆಯಾ, ಅದು ಎಷ್ಟು ಹೈಟ್ ಇದೆ ಅಂತ ಫಸ್ಟ್ ನೋಡ್ಕೊಂಡು ಅದ್ರ ಮೇಲೆ ನಾವು ಯಾವ ಗೇರ್ ಹಾಕಬೇಕು ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಈಗ ನೋಡಿ, ಇದು ಸ್ಮಾಲ್ ಸ್ಪೀಡ್ ಬ್ರೇಕರು. ಇಲ್ಲಿ ನಿಮಗೆ ಮೇಯ್ನ್ ನೋಡಿ, ನೀವು ಇದು ಶೇಪ್ನ ನೋಡಬೇಕು. ನೋಡಿ, ಇದು ಸ್ಲೋಪ್ ಇದೆ, ಅಂದರೆ ಇದೇನಾದ್ರು ಅಂಥ ಶಾರ್ಪ್ ಎಡ್ಜ್ ಇಲ್ಲ ನೋಡಿ. ಇದು ಯಾಕೆಂದರೆ ಇಲ್ಲಿ ಲಾಸ್ಟ್ ಬರ್ತೀನಿ ನೋಡಿ, ಇಲ್ಲಿ ನೋಡಿ ಈ ಥರ ಇದ್ದರೆ ನಾವೇನು ಮಾಡೋಕ್ಕಾಗುತ್ತೆ, ಫಸ್ಟ್ ಈ ಸೆಕೆಂಡ್ ಗೇರಲ್ಲಿ ಜೋರಾಗೆಲ್ಲ ಬಂದು ಬಿಡೋಕ್ಕಾಗಲ್ಲ. ಈ ಥರ ಜೋರಾಗೆಲ್ಲ ಬಿಟ್ಟು ಬಂದರೆ ಜೋರಾಗಿ ಬಂದು ಬಿಟ್ಬಿಟ್ರೆ ಗಾಡಿಗೆ ಎಫೆಕ್ಟ್ ಆಗುತ್ತೆ, ಮತ್ತು ನಿಮಗೆ ಗಾಡಿಗೂ ಪ್ರಾಬ್ಲಮ್ ಆಗುತ್ತೆ, ಮತ್ತು ನಿಮಗೂ ಒಳಗಡೆಗೂ ಜೋರಾಗಿ ಕುಕ್ಕುತ್ತೆ. ಅದಕ್ಕೋಸ್ಕರ ಇದು ನೋಡಿ ಹೆಂಗಿದೆ ಅಂದರೆ, ನೋಡಿ ಎಡ್ಜ್ ನೋಡಿ ಆರಾಮಾಗಿ ಸ್ಲೋಪ್ ಇದೆ. ಈ ಸ್ಲೋಪ್ ಇದ್ರೆ ಏನು ಮಾಡ್ಬೋದು ಅಂದರೆ, ಫಸ್ಟ್ ಗೇರಲ್ಲಿ ಏನು ಮೂವ್ ಮಾಡಬೇಕು ಅಂತ ಏನಿಲ್ಲ, ಆರಾಮಾಗಿ ನೀವು ಸೆಕೆಂಡ್ ಗೇರಲ್ಲೇ ಬಂದ್ಬಿಟ್ಟು ಆರಾಮಾಗಿ 15 km/h ಹಿಂಗೆಲ್ಲ ಬಂದ್ಬಿಟ್ಟು ಆರಾಮಾಗಿ ಸೆಕೆಂಡ್ ಗೇರಲ್ಲೇ ಮೂವ್ ಮಾಡ್ಕೊಂಡು ಹೋಗ್ಬೋದು. ನೀವೇನು ಗಾಡಿನ ಫಸ್ಟ್ ಗೇರ್ಗೆ ಹಾಕಲೇಬೇಕು ಅಂತ ಏನಿಲ್ಲ, ಅಥವಾ ಕಂಪ್ಲೀಟಾಗಿ ಸ್ಲೋ ಮಾಡಬೇಕು ಅಂತಲೇ ಇಲ್ಲ. ಇನ್ ಕೇಸ್ ಏನಾದ್ರು ನಿಮ್ಮ ಮುಂದ್ಗಡೆ ಒಂದು ಕಾರ್ ಹೋಗ್ತಾ ಇದೆ, ಇಲ್ಲಿ ಆಫ್ ಮಾಡ್ಕೊಂಬಿಟ್ರು ಅಂದರೆ ನೀವೇನು ಮಾಡ್ಬೇಕಾಗುತ್ತೆ, ಇಲ್ಲಿ ಬ್ರೇಕ್ ಹಾಕ್ತೀರಾ. ಅವಾಗೇನು ಮಾಡ್ಬೇಕಾಗತ್ತೆ ಅಂದರೆ, ಇಲ್ಲಿ ಈ ಥರ ಈ ಪಾಯಿಂಟಲ್ಲಿ ಗಾಡಿ ನಿಂತಿದ್ದಾಗ ಏನು ಮಾಡ್ಬೇಕಾಗತ್ತಂದರೆ, ನೀವು ಬೇಕಾದ್ರೆ ಆವಾಗ ಸೆಕೆಂಡ್ ಗೇರಲ್ಲೇ ಮೂವ್ ಮಾಡ್ಬೋದು. ಜಸ್ಟ್ ಸ್ವಲ್ಪ ಲೈಟಾಗಿ ಎಕ್ಸ್ಡೇಟನ್ನ ಕೊಡಬೇಕಾಗುತ್ತೆ. ಫಸ್ಟ್ ಗೇರ್ ಏನು ಸಣ್ಣ ಅಂಶನ ಫಸ್ಟ್ ಗೇರ್ ಅವಶ್ಯಕತೆ ಇಲ್ಲ. ಗಾಡಿ ನಿಲ್ಲಿಸ್ಕೊಂಡು ಮೂವ್ ಮಾಡ್ತಾ ಇದೆ ಅಂದರೆ ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ಟು ಲೈಟಾಗಿ ಎಕ್ಸ್ಡೇಟರ್ ಕೊಡಬೇಕಾಗುತ್ತೆ. ಇಲ್ಲ ರನ್ನಿಂಗಲ್ಲಿ ಮೂವಿಂಗಲ್ಲೇ ಹೆಂಗೆ ಹೋಗ್ತಾ ಇದ್ದೀರಾ, ಏನು ಗಾಡಿ ಆಫ್ ಆಗಿಲ್ಲ ಅಂದರೆ ಸೆಕೆಂಡ್ ಗೇರ್ ಆರಾಮಾಗಿ ನೀವು ಆಫ್ ಕ್ಲಚ್ ಮಾಡ್ಕೊಂಡಿರೋದು ಗಾಡಿ ಆರಾಮಾಗಿ ಮೂವ್ ಆಗುತ್ತೆ. ಇನ್ನು ಸೆಕೆಂಡ್ ಹಂಪ್ಸ್ ಬಂದ್ಬಿಟ್ಟು ಈ ಥರ ಈಗ ಆಲ್ಮೋಸ್ಟು ಇದೇ ಥರ ಹಂಪ್ಸ್ನ ಸ್ಪೀಡ್ ಬ್ರೇಕರ್ನ ಹಾಕ್ತಾ ಇದ್ದಾರೆ. ಈ ಥರ ನಿಮಗೆ ಮೇಲ್ಗಡೆ ಪ್ಲಾಟ್ ಮಾಡಿ ಆಮೇಲೆ ಈ ಥರ ಹಾಕಿದ್ದಾರೆ. ಮುಂಚೆ ಎಲ್ಲ ಈ ಥರ ಕರ್ವ್ ಥರ ಇರ್ತಿತ್ತು, ಆಫ್ ಸರ್ಕಲ್ ಥರ. ಈಗೆಲ್ಲ ಈ ಥರ ಮೇಲ್ಗಡೆ ಪ್ಲಾಟ್ ಬಂದು ಈ ಥರ ಇರುತ್ತೆ. ಇಲ್ಲೂ ನೀವು ಆರಾಮಾಗಿ ಮೂವ್ ಮಾಡ್ಕೊಂಡೆ ಬರ್ತಾ ಇದ್ದೀರಾ, 15 km/h ಹಿಂಗೆಲ್ಲ ಬರ್ತಾ ಇದ್ದೀರಾ ಅಂದರೆ ಸೆಕೆಂಡ್ ಗೇರ್ ಆರಾಮಾಗಿ ಮೂವ್ ಮಾಡ್ಬೋದು. ನೀವೇನು ಗಾಡಿನ ಆಫ್ ಕ್ಲಚ್ ಮಾಡ್ಕೋಬೇಕು ಅಂತಲೇ ಇಲ್ಲ, ಏನಿಲ್ಲ. ಇದರಲ್ಲಿ ಇನ್ ಕೇಸ್ ಇಲ್ಲೂ ಅಷ್ಟೇ ಗಾಡಿ ಸ್ಟಾಪ್ ಮಾಡ್ಕೊಂಡಿದ್ದೀರಾ, ಇಲ್ಲಿ ಮೂವ್ ಮಾಡ್ತಾಯಿದ್ದೀರಾ ಅಂದರೆ ಆಫ್ ಕ್ಲಚ್ ಮಾಡ್ಕೊಂಡು ಆರಾಮಾಗಿ ಎಕ್ಸಿಟ್ನ ಕೊಡ್ಬೋದು. ಇವೆಲ್ಲ ಸೆಕೆಂಡ್ ಗೇರಲ್ಲೇ ಮೂವ್ ಮಾಡ್ಬೋದು, ಫಸ್ಟ್ ಗೇರ್ಗೆ ಹಾಕಲೇಬೇಕು ಅಂತ ಏನಿಲ್ಲ. ಇನ್ನು ಥರ್ಡ್ ಒಂದು ಬಂದ್ಬಿಟ್ಟು ಇದು ಬಿಗ್ ಹಂಪ್ಸ್, ಸ್ವಲ್ಪ ದೊಡ್ಡ ಹಂಪ್ಸ್ ಇದೆ. ಇದನ್ನ ಆರಾಮಾಗಿ ನೀವು ಇದನ್ನೆಲ್ಲ ಏನು ಮಾಡಬೇಕು ಅಂದರೆ, ಇದನ್ನ ಸೆಕೆಂಡ್ ಗೇರ್ ಈ ಹಂಪ್ಸ್ ಬಂದಾಗ ಈ ಥರ ಹಂಪ್ಸ್ ಕಂಡಾಗ ಏನು ಮಾಡಬೇಕು ಅಂದರೆ, ನೀವು ಇಲ್ಲಿ ಆಫ್ ಕ್ಲಚ್ ಮಾಡ್ಕೊಂಡು ಸೆಕೆಂಡ್ ಗೇರ್ಗೆ ಹಾಕ್ಕೊಂಡು ಆಫ್ ಕ್ಲಚ್ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ಎಕ್ಸಿಟ್ನ ಕೊಡಬೇಕಾಗುತ್ತೆ. ಯಾಕಂದರೆ ಇದು ಸ್ವಲ್ಪ ದೊಡ್ಡ ಹಂಪ್ಸ್ ಇರೋದ್ರಿಂದ ಇಲ್ಲಿ ನೀವು ಈಗ ಏನಾದ್ರು ಇಲ್ಲಿ ಕಂಪ್ಲೀಟ್ ಸ್ಟಾಪ್ ಇದನ್ನ ನೀವು ಇನ್ನು ಮೂವಿಂಗಲ್ಲಿ 15 km/h ಹಿಂಗೆಲ್ಲ 15 km/h ಹಿಂಗೆಲ್ಲ ಬರ್ತಾ ಇದ್ದೀರಾ ಅಂದರೆ, ಈ ದೊಡ್ಡ ಹಂಪ್ಸ್ ಇರೋದ್ರಿಂದ ನೀವು ಆಫ್ ಕ್ಲಚ್ ಮಾಡಿಕೊಂಡು ಲೈಟಾಗಿ ಎಕ್ಸಿಲೇಟರ್ನ ಕೊಡಲೇಬೇಕಾಗುತ್ತೆ. ಸೆಕೆಂಡ್ ಗೇರಲ್ಲೆಲ್ಲ ಇದು ಆಫ್ ಕ್ಲಚ್ ಮಾಡ್ಕೊಂಡು ಸ್ವಲ್ಪ ಎಕ್ಸಿಲೇಟರ್ ಕೊಟ್ಟಿಲ್ಲ ಅಂದರೆ ಹತ್ತಲ್ಲ. ಇನ್ ಕೇಸ್ ಜೋರಾಗಿ ಬಂದು ಬಿಟ್ಟರೆ ಅಂದರೆ ಹತ್ತುತ್ತೆ. 10 ಸೆಕೆಂಡ್ರಿ 80 km/h 40 km/h ಜೋರಾಗಿ ಬಂದು ಬಿಟ್ಟರೆ ಅಂದರೆ ಹತ್ತುತ್ತೆ. ನಿಮ್ಗೆ ಅವಾಗ ಜೋರಾಗಿ ಗಾಡಿ ಎಗರಿ ಕೂತ್ಕೊಂತ ನಿಮಗೂ ಎಫೆಕ್ಟ್ ಆಗ್ತಂತೆ, ಗಾಡಿಗೂ ಪ್ರಾಬ್ಲಮ್ ಆಗುತ್ತೆ. ಅಲೈನ್ಮೆಂಟು ಶಾಕ್ ಅಬ್ಸರ್ವ್ ಹೋಗುತ್ತೆ. ನೀವೀಗ 15 km/h ಹಿಂಗೆಲ್ಲ ಬರ್ತಾ ಇದ್ದೀರಾ, ತುಂಬ ಸ್ಲೋ ಮಾಡ್ಕೊಂಡು ಬರ್ತಾ ಇದ್ದೀರಾ ಅಂದರೆ ಲೈಟಾಗಿ ನೀವು ಸೆಕೆಂಡ್ ಗೇರ್ಗೆ ಹಾಕ್ಬಿಟ್ಟು ಲೈಟಾಗಿ ಎಕ್ಸಿಲೇಟರ್ನ ಕೊಡಬೇಕಾಗುತ್ತೆ. ಆಫ್ ಕ್ಲಚ್ ಮಾಡಿಕೊಂಡು ಲೈಟಾಗಿ ಎಕ್ಸಿಲೇಟರ್ನ ಕೊಡಬೇಕಾಗುತ್ತೆ. ಇಲ್ವಾ ನೀವು ಫಸ್ಟ್ ಗೇರಲ್ಲಿ ಈಗ ಮೂವ್ ಫಸ್ಟ್ ಕಂಪ್ಲೀಟ್ ಇಲ್ಲಿ ಸ್ಟಾಪ್ ಮಾಡಿದ್ದೀರಾ, ಮುಂದ್ಗಡೆ ಯಾವುದೋ ಗಾಡಿ ಆಫ್ ಆಯಿತು, ಇಲ್ಲಿ ಕಂಪ್ಲೀಟ್ ಸ್ಟಾಪ್ ಮಾಡಿದ್ದೀರಾ ಅಂದರೆ ನಿಮಗೆ ಸೆಕೆಂಡ್ ಗೇರಲ್ಲಿ ಆಫ್ ಕ್ಲಚ್ ಮಾಡಿಕೊಂಡು ಎಕ್ಸಿಲೇಟರ್ನ ಫುಲ್ ಸ್ವಲ್ಪ ಜಾಸ್ತಿ ಎಕ್ಸಿಲೇಟರ್ ಕೊಡಬೇಕಾಗುತ್ತೆ. ಇಲ್ಲ ನೀವು ಆರಾಮಾಗಿ ಫಸ್ಟ್ ಗೇರ್ಗೆ ಹಾಕೊಂಬಿಡ್ಬೋದು. ಈ ಥರ ದೊಡ್ಡ ಹಂಪ್ಸ್ ಇದ್ದರೆ ಇಲ್ಲಿ ಸ್ಟಾಪ್ ಮಾಡಿದೆ ಅಂದರೆ ಫಸ್ಟ್ ಗೇರ್ಗೆ ಹಾಕೊಂಬಿಟ್ರೆ ನೀವು ಎಕ್ಸಿಲೇಟರ್ನೂ ಕೊಡೋ ಅವಶ್ಯಕತೆ ಇಲ್ಲ, ಆಫ್ ಕ್ಲಚ್ಚು ಮಾಡೋ ಅವಶ್ಯಕತೆ ಇಲ್ಲ. ಆರಾಮಾಗಿ ಫಸ್ಟ್ ಗೇರ್ಗೆ ಹಾಕಿ ಬಿಟ್ಬಿಟ್ರೆ ಸಾಕು. ಅಂತ ಎಂಥ ಅಪ್ಪಿದ್ರೂ ಕೂಡ ಆರಾಮಾಗಿ ಫಸ್ಟ್ ಗೇರಲ್ಲಿ ಹತ್ತಿ ಇಳಿಯುತ್ತೆ. ಇನ್ ಕೇಸ್ ನೀವು ಬ್ರೇಕ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಮಾತ್ರ ಕ್ಲಚ್ ಮೇಲೆ ಕಾಲು ಇರಲೇಬೇಕು, ಅದನ್ನು ನೆನ್ಪಿಟ್ಕೊಳ್ಳಿ. ಈಗ ಜೋರಾಗಿ ಹತ್ತಿಳಿತಾ ಇದೆ, ಇನ್ ಕೇಸ್ ಫಸ್ಟ್ ಗೇರಲ್ಲಿ ಕೂಡ ಸ್ವಲ್ಪ ಜೋರಾಗಿ ಹತ್ತಿದೆ, ಲೈಟಾಗಿ ಮೂವ್ ಮಾಡಬೇಕು ಅಂದರೆ ನೀವು ಬ್ರೇಕ್ ಅಪ್ಲೈ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿ
ನೀವು ಕ್ಲಚ್ ಮೇಲೆ ಕಾಲು ಇರಲೇಬೇಕು, ಆಫ್ ಕ್ಲಚ್ಚು ಹಿಂಗೆಲ್ಲ ಮಾಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ಗಾಡಿ ಆಫ್ ಆಗುತ್ತೆ. ಇಲ್ಲಿ ನೀವು ಕಂಪ್ಲೀಟ್ ಸ್ಟಾಪ್ ಮಾಡಿಲ್ಲ ಅಂದರೆ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟೆ ನೀವು ಮೂವ್ ಮಾಡಿ. ಇನ್ನು ಲಾಸ್ಟ್ ಒಂದು ಬಂದ್ಬಿಟ್ಟು ಇದು ಈ ಥರ ಅಂಶ ಎಲ್ಲಿ ಕಾಣ್ಬೋದು ನೀವು ಅಂದರೆ ಅಪಾರ್ಟ್ಮೆಂಟ್ ಒಳಗಡೆ ತುಂಬ ಅಪಾರ್ಟ್ಮೆಂಟ್ ಒಳಗಡೆ ಈ ಥರ ಅಂಶನ ಕಾಣ್ಬೋದು ನೀವು. ಇವೆಲ್ಲ ಅಂಶಗಳು ಟಾರಲ್ಲಿ ಮಾಡಿರ್ತಾರೆ, ಇದು ನೋಡಿರ್ತಾರೆ. ಇದು ಬಂದ್ಬಿಟ್ಟು ತುಂಬ ಅಪಾರ್ಟ್ಮೆಂಟ್ ಒಳಗಡೆ ಇದು ಒಂದು ಮೋಸ್ಟ್ಲಿ ಎಲ್ಲೋ ಕಲರಲ್ಲಿ ಇರುತ್ತೆ ಈ ಥರ ಅಂಶ. ಮೋಸ್ಟ್ಲಿ ಇದು ಪ್ಲಾಸ್ಟಿಕ್ಕಿಂದ ಮಾಡಿರ್ತಾರೆ ಅನಿಸುತ್ತೆ. ಇದು ತುಂಬಾ ಡೇಂಜರ್. ಇದು ಸ್ವಲ್ಪ ಫಸ್ಟ್ ಗೇರಲ್ಲಿ ನಿಧಾನಕ್ಕೆ ಮೂವ್ ಮಾಡಬೇಕಾಗುತ್ತೆ. ಏನಾದ್ರು ಜೋರಾಗಿ ಬಿಡ್ತು ಅಂದರೆ ಗಾಡಿಗೂ ಎಫೆಕ್ಟ್ ಆಗುತ್ತೆ ಮತ್ತು ಒಳಗಡೆ ಇರೋ ನಮಗೂ ಎಫೆಕ್ಟ್ ಆಗುತ್ತೆ. ಜೋರ ದಢಾರ್ ಅಂತ ತಿಳಿಯುತ್ತೆ. ಇದು ಏನಂದರೆ ಇದು ನೋಡ್ಬೋದು, ನೀವು ಎಡ್ಜ್ ನೋಡ್ಬೋದು, ಇವೆಲ್ಲ ನಿಮಗೆ ಸ್ಟೋಪ್ ಎಡ್ಜ್ ಇದೆ. ಇಲ್ಲೆಲ್ಲ ನೀವು ಆರಾಮಾಗಿ ಏನಾಗಲ್ಲ ಹತ್ತಿಳಿದ್ರು. ಇದು ನೋಡಿರಿ, ಇದು ಸ್ಟೋಪ್ ಎಡ್ಜ್ ಇಲ್ಲ ಇಲ್ಲಿ ಏನಂತಂದರೆ ಹತ್ತುವಾಗ ಸ್ವಲ್ಪ ಜೋರಾಗಿ ಹತ್ತುವಾಗಲೇ ಗಾಡಿಗೆ ದಢಾರ್ ಅಂತ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಇಲ್ಲ ನಿಮ್ಗೆ ಫಸ್ಟ್ ಗೇರಲ್ಲೇ ನೀವು ಮೂವ್ ಮಾಡಬೇಕಾಗುತ್ತೆ. ಸೆಕೆಂಡ್ ಗೇರೆಲ್ಲ ಹಾಕ್ತಂದರೆ ನಿಮಗೆ ಸೆಕೆಂಡ್ ಗೇರಲ್ಲಿ ಜೋರಾಗಿ ಬಿಟ್ಟರೆ ಗಾಡಿಗೆ ಎಫೆಕ್ಟ್ ಆಗುತ್ತೆ ಮತ್ತು ನಿಮಗೂ ಎಫೆಕ್ಟ್ ಆಗುತ್ತೆ. ಗಾಡಿಗೆ ತುಂಬಾ ಎಫೆಕ್ಟ್ ಶಾಕ್ ಅಬ್ಸರ್ವ್ ಅಲೈನ್ಮೆಂಟ್ಗೆಲ್ಲ. ಅದಕ್ಕೋಸ್ಕರ ಫಸ್ಟ್ ಗೇರಲ್ಲಿ ನಿಧಾನಕ್ಕೆ ಮೂವ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಇದೆಲ್ಲ ನೀವು ಫಸ್ಟ್ ಗೇರಲ್ಲಿ ನಾವು ನೋಡಿದ್ವಿ ತುಂಬ ಅಪಾರ್ಟ್ಮೆಂಟ್ ಒಳಗಡೆ ಪಿಕಪ್ ಡ್ರಾಪ್ ಮಾಡುವಾಗ ನೋಡೋಕೆ ಸಣ್ಣದಾಗೆ ಕಾಣ್ತಿರುತ್ತೆ. ಬಟ್ ಇದು ಶಾರ್ಪ್ ಎಡ್ಜ್ ಇರೋದ್ರಿಂದ ಇದು ನಿಧಾನಕ್ಕೆ ನೀವು ಹತ್ತಿ ಇಳಿಸ್ಬೇಕಾಗುತ್ತೆ ಗಾಡಿನ. ಫಸ್ಟ್ ಗೇರಲ್ಲೇ ಮೂವ್ ಮಾಡಬೇಕಾಗುತ್ತೆ. ಫಸ್ಟ್ ಗೇರಲ್ಲೇ ನೀವು ಕೆಲವೊಂದು ಸಲ ನೀವು ಇಲ್ಲಿ ಫಸ್ಟ್ ಗೇರಲ್ಲೂ ಕೂಡ ಎಕ್ಸಿಲೇಟರ್ ಲೈಟಾಗಿ ಕೊಡಲೇಬೇಕಾಗುತ್ತೆ. ಅಂಥ ಗಾಡಿ ಹತ್ತಕ್ಕೆ ಆ ಥರ ಎಲ್ಲ ಇರುತ್ತೆ. ಯಾಕಂದರೆ ಇಲ್ಲಿ ಸ್ಟೋಪ್ ಎಡ್ಜ್ ಇರೋಲ್ಲ. ಅದಕ್ಕೋಸ್ಕರ ಇಂಥ ಕಡೆ ಎಲ್ಲ ನೀವು ಫಸ್ಟ್ ಗೇರಿಗೆ ಹಾಕಿ ಸೆಕೆಂಡ್ ಗೇರೆಲ್ಲ ಹಾಕಿ ಮೂವ್ ಮಾಡೋಕ್ಕೆ ಹೋಗ್ಬೇಡಿ. ಮತ್ತು ಕೆಲವೊಂದು ಕಡೆ ಈ ಥರ ದೊಡ್ಡ ದೊಡ್ಡ ಸ್ಪೀಡ್ ಬ್ರೇಕರ್ ಇದ್ದಾಗ ಈ ಥರ ಅವರು ಸ್ಲೋಪೇ ಮಾಡಿರ್ತಾರೆ. ನಿಮ್ಗೆ ಹೇಳ್ದಂಗೆ ನಿಮಗೆ ಸೆಕೆಂಡ್ ಗೇರಲ್ಲಿ ನಾನು ಆವಾಗಲೇ ಹೇಳ್ದಂಗೆ ಸೆಕೆಂಡ್ ಗೇರಲ್ಲಿ ಬೇಕಾದ್ರೆ ನೀವು ಆಫ್ ಲೈಟ್ ಮಾಡ್ಕೊಂಡು ಲೈಟಾಗಿ ಎಕ್ಸಿಲೇಟರ್ ಕೊಟ್ಟರೆ ಮೂವ್ ಆಗುತ್ತೆ ಅಂತ ಹೇಳಿದೆ. ಅಥವಾ ನೀವು ಕಂಪ್ಲೀಟ್ ಸ್ಟಾಪ್ ಮಾಡಿದ ಅಂದರೆ ಫಸ್ಟ್ ಗೇರಲ್ಲಿ ಮೂವ್ ಮಾಡಿ ಅಂತ ಹೇಳಿದೆ. ಕೆಲವೊಂದು ಕಡೆ ಏನಾಗಿರುತ್ತೆ ಈ ಥರ ಸ್ಲೋಪೇ ಮಾಡಿರ್ತಾರೆ. ಬಟ್ ಇಲ್ಲಿ ಮಳೆ ಬಂದು ತುಂಬ ಗಾಡಿ ಓಡಾಡಿ ಏನಾಗಿರುತ್ತೆ ಅಂದರೆ ಈ ಸ್ಟೋಪ್ ಎಡ್ಜು ಕಿತ್ತೋಗ್ಬಿಟ್ಟು ಶಾರ್ಪ್ ಎಡ್ ಥರ ಆಗಿರುತ್ತೆ. ಕಿತ್ತೋಗ್ಬಿಟ್ಟು ಏನು ಮಾಡುತ್ತೆ ಅಂದರೆ ಜೋರಾಗಿ ಬಿಡ್ತು ಅಂದರೆ ಗಾಡಿಗೆ ಎಫೆಕ್ಟ್ ಆ ಥರ ದಡಾರ್ ಅಂತ ಇದಾಗೋ ಥರ ಆಗಿರುತ್ತೆ. ಅಂಥ ಟೈಮಲ್ಲಿ ನೀವು ಏನು ಮಾಡಬೇಕು ಅಂದರೆ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ತುಂಬ ಫುಲ್ ಸ್ಲೋ ಮಾಡಿಕೊಂಡು ಫಸ್ಟ್ ಗೇರ್ಗೆ ಹಾಕ್ಬಿಟ್ಟೆ ಮಾಡಿದರೆ ಇಲ್ಲಿ ಲೈಟಾಗಿ ಎಕ್ಸಿಲೇಟರ್ನ ಕೊಟ್ಟು ನಿಧಾನಕ್ಕೆ ಹತ್ತಿ ಇಳಿಸ್ಬೇಕಾಗುತ್ತೆ. ಇಲ್ಲ ನಿಮಗೆ ಒಳಗಡೆ ಕೂತಿರೋರಿಗೂ ಎಫೆಕ್ಟ್ ಆಗುತ್ತೆ, ಗಾಡಿಗೂ ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿಂದ ಈ ಶಾರ್ಪ್ ಎಡ್ಜ್ ಸ್ಲೋಪ್ ಇರೋದು ಕಿತ್ತೋಗ್ಬಿಟ್ಟು ಶಾರ್ಪ್ ಎಡ್ ಥರ ಕ್ರಿಯೇಟ್ ಆಗಿದ್ರೆ ನಿಧಾನಕ್ಕೆ ಫಸ್ಟ್ ಗೇರಲ್ಲೇ ನಿಧಾನಕ್ಕೆ ಮೂವ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಕೆಲವೊಂದು ಕಡೆ ಅಪ್ಪಲ್ಲಿ ಕೂಡ ಸ್ಪೀಡ್ ಬ್ರೇಕರ್ನ ಇಟ್ಟಿರ್ತಾರೆ. ಅಂಥ ಕಡೆ ನಾವು ಯಾವ ಥರ ಮೂವ್ ಮಾಡೋದಂದರೆ ಈಗ ನೋಡಿ, ಈಗ ನಿಮ್ಮ ಕಾರ್ ಇಲ್ಲಿ ಹೋಗ್ತಾ ಇದೆ ಅಂದ್ಕೊಳ್ಳಿ, ಇಲ್ಲಿ ಮುಂದೆ ನೋಡಬೇಕಾಗುತ್ತೆ. ಫಸ್ಟ್ ದೂರದಲ್ಲಿ ನಾವು ಯಾವ ಥರ ಸ್ಪೀಡ್ ಬ್ರೇಕರ್ ಅದು ದೊಡ್ಡದ ಚಿಕ್ಕದಂತ ಅಬ್ಸರ್ವ್ ಮಾಡಿಕೊಂಡು ಈ ಕೆಲವೊಂದು ಕಡೆ ಇದು ತುಂಬ ಚಿಕ್ಕ ಸ್ಪೀಡ್ ಬ್ರೇಕರ್ ಇರುತ್ತೆ. ಇಂಥ ಕಡೆ ಏನು ನಾವು ಗಾಡಿನ ಸ್ಲೋ ಮಾಡ್ಕೊಂಡು ಕಂಪ್ಲೀಟಾಗಿ ಫುಲ್ ನಿಲ್ಲಿಸ್ಕೊಂಡು ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಹೋಗ್ಬೇಕು ಅಂತ ಏನಿಲ್ಲ. ನೀವು ಆರಾಮಾಗಿ ಆಲ್ಮೋಸ್ಟ್ ಸೆಕೆಂಡ್ ಗೇರಲ್ಲೇ ಅಪ್ಪಲೆಲ್ಲ ಸೆಕೆಂಡ್ ಗೇರಲ್ಲೇ ಬರ್ತಾ ಇರ್ತೀರ. ಆರಾಮಾಗಿ ನೀವು ಸೆಕೆಂಡ್ ಗೇರಲ್ಲಿ ಹತ್ಸ್ಕೊಂಡು ಹೋಗ್ಬೋದು. ಯಾಕಂದರೆ ಇಲ್ಲಿ ನೋಡಿ ತುಂಬ ಸ್ಲೋಪ್ ಎಡ್ಜ್ ಇದೆ ಮತ್ತು ಈ ಕಡೆ ಸ್ಲೋಪ್ ಎಡ್ಜ್ ಇದೆ ಮತ್ತು ಹಂಪ್ಸ್ ಏನು ತುಂಬ ದೊಡ್ಡದೇನಿಲ್ಲ, ತುಂಬ ಚಿಕ್ಕದು. ಇಂಥ ಕಡೆ ನೀವು ಆರಾಮಾಗಿ ಸೆಕೆಂಡ್ ಗೇರಲ್ಲೇ ಮೂವ್ ಮಾಡ್ಬೋದು. ಫಸ್ಟ್ ಗೇರ್ಗೆ ಹಾಕಲೇಬೇಕು ಅಂತ ಏನಿಲ್ಲ. ಈಗ 20 km/h ಹಿಂಗೆಲ್ಲ ಸೆಕೆಂಡ್ ಗೇರಲ್ಲಿ ಬರ್ತಾ ಇರ್ತೀರ, ಆರಾಮಾಗಿ ಸೆಕೆಂಡ್ ಗೇರಲ್ಲಿ ಮೂವ್ ಮಾಡ್ಕೋಬೋದು. ಇನ್ನು ಕೆಲವು ಕಡೆ ಏನಂತ ಸ್ವಲ್ಪ ಅಪ್ಪಲ್ಲಿ ಇದೇ ಥರ ಅಪ್ಪಲ್ಲಿ ಸ್ವಲ್ಪ ದೊಡ್ಡ ಸ್ಪೀಡ್ ಬೇಕಾದ್ರೆ ಇಟ್ಟಿರ್ತಾರೆ. ಅದು ಸ್ವಲ್ಪ ಇಲ್ಲಿ ಶಾರ್ಪ್ ಸ್ಲೋಪ್ ಎಡ್ಜ್ ಇರೋಲ್ಲ. ಇಂಥ ಕಡೆ ಎಲ್ಲ ನೀವು ಕಂಪ್ಲೀಟ್ ಸ್ಲೋ ಮಾಡಿಕೊಂಡು ಫಸ್ಟ್ ಗೇರ್ಗೆ ಹಾಕಲೇಬೇಕಾಗುತ್ತೆ. ನೀವು ಸೆಕೆಂಡ್ ಗೇರಲ್ಲೆಲ್ಲ ಹಂಗೆ ಹತ್ತಿಸ್ತೀನಿ ಅಂತ ಹೋದರೆ ಗಾಡಿ ಆಫ್ ಆಗುತ್ತೆ. ಅದಕ್ಕೋಸ್ಕರ ಇಂಥ ಸ್ವಲ್ಪ ದೊಡ್ಡ ಸ್ಪೀಡ್ ಬ್ರೇಕರ್ ಇದ್ದಾಗ ನೀವು ಅಪ್ಪಲೆಲ್ಲ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ನೀವು ಆರಾಮಾಗಿ ಎಕ್ಸಿಲೇಟರ್ ಕೊಟ್ಟಿಲ್ಲ ಅಂದ್ರೂ ಆರಾಮಾಗಿ ಹತ್ತುತ್ತೆ. ಇಲ್ಲಾಂದರೆ ನಿಮಗೆ ಲೈಟಾಗಿ ಎಕ್ಸಿಲೇಟರ್ನ ಕೊಟ್ಟರು ಆರಾಮಾಗಿ ಹತ್ತಿ ಇಳಿಯುತ್ತೆ. ಈ ಥರ ದೊಡ್ಡ ಸ್ಪೀಡ್ ಬ್ರೇಕರ್ ಇದ್ದಾಗ ಫಸ್ಟ್ ಗೇರ್ಗೆ ಹಾಕಿ. ಓಕೆ ಫ್ರೆಂಡ್ಸ್, ಕೆಲವ್ರು ಕೇಳ್ತಾ ಇದ್ರಿ ಈ ಥರ 4-5 ಅಂಶ ಇದ್ದರೆ ಯಾವ ಥರ ನಾವು ಮೂವ್ ಮಾಡೋದು ಅಂತ. ಅದು ನಿಮಗೆ ಹೇಳ್ತೀನಿ ನೋಡಿ. ಈಗ ಇನ್ ಕೇಸ್ ಏನಾದ್ರು ನೀವು ಫಸ್ಟು ಯಾವ ಥರ ಅಂಶ ಇದೆ, ಅಂಶ ದೊಡ್ಡದ ಚಿಕ್ಕದ ಅಥವಾ ಶೇಪ್ ಯಾವ ಥರ ಇದೆ ಅಂತ ಫಸ್ಟ್ ನಾವು ಡಿಸೈಡ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಕಡೆ ನೋಡಿ ಈ ಥರ ಸ್ಲೋಪ್ ಏನೇ ಇರುತ್ತೆ, ನಿಮ್ಮ ತುಂಬ ಏನು ಶಾರ್ಪ್ ಎಡ್ಜ್ ಇರೋಲ್ಲ ಅಥವಾ ದೊಡ್ಡ ಅಂಶ ಇರೋಲ್ಲ. ನೋಡ್ತಾರೆ ಸಣ್ಣ ಚಿಕ್ಕ ಕಂಪಿದಾಗ ಏನು ಮಾಡ್ಬೋದು ಅಂದರೆ ಫಸ್ಟ್ ಗೇರ್ಗೆ ಹಾಕೋ ಅವಶ್ಯಕತೆನೇ ಇಲ್ಲ. ಸೆಕೆಂಡ್ ಗೇರಲ್ಲಿ ಆರಾಮಾಗಿ ನೀವು ಆಫ್ ಕ್ಲಚ್ ಮಾಡಿಕೊಂಡು ನೀವು ಆಫ್ ಕ್ಲಚ್ ಮಾಡ್ಕೊಂಡಿದ್ದೀರಿ, ಏನಾದ್ರು ಇಲ್ಲಿ ಆರಾಮಾಗಿ ಆಫ್ ಕ್ಲಚ್ ಮಾಡ್ಕೊಂಡ್ರೆ ಅದು ತಿಳಿಯುತ್ತೆ. ಇನ್ ಕೇಸ್ ಹತ್ತಾ ಇಲ್ಲ ಅಂದರೆ ಲೈಟಾಗಿ ಎಕ್ಸಿಲೇಟರ್ ಕೊಟ್ಟರಾಯಿತು, ಸೆಕೆಂಡ್ ಗೇರಲ್ಲಿ ಆರಾಮಾಗಿ ಮೂವ್ ಮಾಡ್ಬೋದು. ಇನ್ನು ಕೆಲವೊಂದು ಕಡೆ ಈ ಥರ ದೊಡ್ಡ ಅಂಶ ಇರುತ್ತೆ. ಅಂಥ ಟೈಮಲ್ಲಿ ನೀವೇ ಮಾಡಬೇಕು ಅಂದರೆ ಸೆಕೆಂಡ್ ಗೇರಲ್ಲೆಲ್ಲ ಗಾಡಿ ಸೆಕೆಂಡ್ ಗೇರಲ್ಲಿ ಮೂವ್ ಮಾಡ್ಬೋದು. ಇಲ್ಲ ಅಂತೆಲ್ಲ ಎಕ್ಸ್ಪೀರಿಯನ್ಸ್ ಇರೋ ಈಗ ಆರಾಮಾಗಿ ಆಫ್ ಕ್ಲಚ್ ಮಾಡ್ಕೊಂಡ್ರೆ ಎಕ್ಸಿಲೇಟರ್ನ ರೈಸ್ ಮಾಡಿಕೊಂಡ್ರೆ ಆರಾಮಾಗಿ ಸೆಕೆಂಡ್ ಗೇರಲ್ಲಿ ಮೂವ್ ಮಾಡ್ಬೋದು. ಬಟ್ ನೀವು ಹೊಸಬ್ರುಗಳು ಸ್ವಲ್ಪ ಸೆಕೆಂಡ್ ಗೇರಲ್ಲಿ ಆಫ್ ಮಾಡೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ ಗೇರ್ಗೆ ಹಾಕ್ಕೊಂಬಿಟ್ಟು ಮಾಡಿದರೆ ಜಸ್ಟ್ ನೀವು ಫಸ್ಟ್ ಗೇರಲ್ಲಿ ಫಸ್ಟ್ ಗೇರ್ಗೆ ಹಾಕ್ಬಿಟ್ಬಿಟ್ರೆ ಎಕ್ಸಿಲೇಟರ್ ಕೊಡಲಿಲ್ಲ ಅಂದ್ರೂ ಆಫ್ ಕ್ಲಚ್ ಮಾಡ್ಕೊಂಡಿಲ್ಲ ಅಂದ್ರೂ ಹತ್ತಿ ಇಳಿಯುತ್ತೆ. ಬಟ್ ಸ್ವಲ್ಪ ಸ್ಪೀಡಾಗಿ ಹತ್ತಿ ಇಳಿಬೋದು. ಯಾಕೆಂದರೆ ನೀವು ಬ್ರೇಕ್ ಮೇಲೆ ಕಾಲು ತೆಗೆದಿರ್ತೀರ, ಹತ್ತಿ ಇಳಿಯುವಾಗ ನಿಮಗೆ ಮೂರು ಸ್ಪೀಡ್ ಬ್ರೇಕರ್ ಇರೋದ್ರಿಂದ ನಿಮಗೆ ಗಾಡಿಗೆ ಸ್ವಲ್ಪ ಎಫೆಕ್ಟ್ ಆಗೋದು, ನಿಮಗೂ ಒಳಗಡೆ ಕುಕ್ಬೋದು. ಅದಕ್ಕೋಸ್ಕರ ನೀವೇನು ಮಾಡಿದರೆ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಆಫ್ ಕ್ಲಚ್ ಮಾಡ್ಕೊಂಡಿದ್ದೀರಿ, ಎಕ್ಸಿಲೇಟರ್ ಏನು ಕೊಡಬೇಡಿ. ಫಸ್ಟ್ ಗೇರ್ಗೆ ಹಾಕೊಂಡು ಆಫ್ ಕ್ಲಚ್ ಮಾಡ್ಕೊಳ್ಳಿ, ಬ್ರೇಕ್ ಮೇಲೆ ಜಸ್ಟ್ ಕಾಲು ಇಟ್ಕೊಂಡಿದ್ದೀರಿ. ಈಗ ಜೋರಾಗಿ ಸ್ವಲ್ಪ ಸ್ಪೀಡಾಗಿ ಇಳಿತದೆ ಅಂದರೆ ಕ್ಲಚ್ ಅಪ್ಲೈ ಮಾಡ್ಕೊಂಡು ಕಂಪ್ಲೀಟಾಗಿ ಬ್ರೇಕ್ ಅಪ್ಲೈ ಮಾಡಿ. ಆಮೇಲೆ ಮಾಡಿದರೆ ಬ್ರೇಕ್ ಮೇಲೆ ಕಾಲು ತೆಗೀರಿ, ಆಫ್ ಕ್ಲಚ್ ಮಾಡ್ಕೊಳ್ಳಿ. ಅವಾಗ ಏನಾಗುತ್ತೆ ಅಂದರೆ ಆರಾಮಾಗಿ ಹತ್ತಿ ಇಳಿಯುತ್ತೆ. ಫಸ್ಟ್ ಗೇರಲ್ಲಿ ನೀವೇನು ಎಕ್ಸಿಲೇಟರ್ ಕೊಡೋ ಅವಶ್ಯಕತೆ ಇಲ್ಲ, ಆರಾಮಾಗಿ ಆಫ್ ಕ್ಲಚ್ ಮಾಡಿಕೊಂಡ್ರೆ ಹತ್ತಿ ಇಳಿಯುತ್ತೆ. ಈ ಥರನೂ ಮಾಡ್ಬೋದು. ನಾನೀಗ ಇಲ್ಲಿ ಬೆಂಗಳೂರಲ್ಲಿ ಈ ಥರ ಅಂಶಗಳು ಬ್ಯಾಕ್ ಟು ಬ್ಯಾಕ್ 3-4 ಅಂಶ ಇರೋದು ಸಿಗೋದೇ ಕಷ್ಟ.
ಈ ಥರ ಒಂದು ಜಾಗ ಈ ಥರ ಸ್ಪೀಡ್ ಬ್ರೇಕರ್ ಹತ್ರ ಮೂವ್ ಮಾಡಿ ತೋರ್ಸೋಣ ಅಂದ್ಕೊಂಡೆ. ಬಟ್ ಬೆಂಗಳೂರಲ್ಲಿ ಈಗ ಆಲ್ಮೋಸ್ಟ್ ಈ ಥರ 3-4 ಸ್ಪೀಡ್ ಬ್ರೇಕರ್ ಇಲ್ಲ, ಎಲ್ಲ ಒಂದೊಂದು ಸಿಂಗಲ್ ಸ್ಪೀಡ್ ಬ್ರೇಕರ್ ಇದೆ. ಬಿಕಾಸ್ ಸಿಟಿಯಿಂದ ಹೊರಗಡೆ ಹೋದರೆ ಸಿಗ್ತವೆ, ಈಗ ಹೈವೇಗಳೆಲ್ಲ ಸಿಗ್ತವೆ ಈ ಥರ. ಬಟ್ ತುಂಬ ದೂರ ಹೋಗ್ಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ನಾರ್ಮಲ್ ಈಗ ಸಿಂಗಲ್ ಸ್ಪೀಡ್ ಬ್ರೇಕರ್ ಹತ್ರನೇ ಈಗ ಡ್ರೈವ್ ಮಾಡಿ ಪ್ರಾಕ್ಟಿಕಲ್ ತಿಳಿಸ್ಕೊಡ್ತೀನಿ. ಈ ಥರ ನೀವು ಫಾಲೋ ಮಾಡಿ. ಈಗ ನಾನು ಡ್ರೈವ್ ಮಾಡಿ ಈಗ ಪ್ರಾಕ್ಟಿಕಲಾಗಿ ಒಂದು 3 ಹಂಪ್ಸ್ ಹತ್ರ ಯಾವ ಥರ ಮೂವ್ ಮಾಡೋದು ಅಂದ್ಬಿಟ್ಟು ತಿಳಿಸ್ತೀನಿ ನೋಡಿ. ಈಗ ನಾನೀಗ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನೋಡಿ ಮುಂದ್ಗಡೆ ನಿಮಗೆ ಸ್ಪೀಡ್ ಬ್ರೇಕರ್ ಕಾಣಿಸ್ತಾ ಇದೆ. ಅದು ತುಂಬ ಏನು ದೊಡ್ಡದು ಅಲ್ಲ, ತುಂಬ ಚಿಕ್ಕದು ಅಲ್ಲ, ಮೀಡಿಯಮ್ ಸೈಜ್ ಇದೆ. ಮುಂದ್ಗಡೆ ಒಂದು ಸ್ಪೀಡ್ ಬ್ರೇಕರ್ ಕಾಣಿಸ್ತಾ ಇದೆ ಅಂದರೆ ನೀವು ದೂರದಲ್ಲಿ ಅಬ್ಸರ್ವ್ ಮಾಡ್ತೀರಾ. ಈ ಥರ ವೈಟ್ ಪೇಂಟ್ ಎಲ್ಲ ಮಾಡಿದ್ರೆ ಆರಾಮಾಗಿ ಕಂಡುಹಿಡಿಬೋದು. ಸ್ಲೋ ಮಾಡ್ಕೊಂಡ್ಮೇಲೆ ಯಾವ ಗೇರ್ನ ಚೇಂಜ್ ಮಾಡಬೇಕು ಅಂತ ಯಾವ ಥರ ಡಿಸೈಡ್ ಮಾಡಬೇಕು ಅಂದರೆ ಮೊದಲು ನಾವು ಸ್ಪೀಡ್ ಬ್ರೇಕರ್ನ ಸೈಜ್ ನೋಡಬೇಕು ಮತ್ತು ಶೇಪ್ ನೋಡಬೇಕು. ಯಾಕೆಂದರೆ ಕೆಲವೊಂದು ಸ್ಪೀಡ್ ಬ್ರೇಕರ್ಗಳು ಯಾವ ಥರ ಇರುತ್ತೆ ಅಂದರೆ ನಾನು ಸ್ಲೋಪ್ ಇರುತ್ತೆ, ಸ್ಟಾರ್ಟಿಂಗು ಪಾಯಿಂಟ್ ನಿಮಗೆ ಸ್ಲೋಪ್ ಇರುತ್ತೆ. ನಾವು ಮೊದಲೇ ನಾನು ಡ್ರಾ ಮಾಡಿ ಎಕ್ಸ್ಪ್ಲೇನ್ ಮಾಡ್ದಂಗೆ ಸ್ಲೋಪ್ ಎಲ್ಲ ಇದ್ದಾಗ ಏನಾಗುತ್ತೆ, ನಾವು ಆರಾಮಾಗಿ ಫಸ್ಟ್ ಗೇರ್ಗೆ ಹಾಕಲೇಬೇಕು ಅಂತಲ್ಲ, ಅಥವಾ ಕಂಪ್ಲೀಟಾಗಿ ಸ್ಟಾಪ್ ಮಾಡಬೇಕು ಅಂತಲೂ ಇಲ್ಲ. ಆರಾಮಾಗಿ ಈಗ 10 km/h 15 km/h ಈ ಥರ ಸ್ಲೋ ಗಾಡಿ ನೀವು ಮೂವ್ ಆಗುವಾಗಲೇ ನಾವು ಆರಾಮಾಗಿ ನಿಲ್ಲಿಸ್ಬೋದು. ನಾವೇನು ಕಂಪ್ಲೀಟ್ ಬ್ರೇಕ್ ಹಾಕ್ಬಿಟ್ಟು ನಿಲ್ಲಿಸ್ಬಿಟ್ಟು ಮೂವ್ ಮಾಡಬೇಕು ಅಂತ ಏನಿಲ್ಲ. ಕೆಲವೊಂದು ಸ್ಪೀಡ್ ಬ್ರೇಕರ್ ಯಾವ ಥರ ಇರುತ್ತೆ ಅಂದರೆ ನೀವು ಮೊದಲೇ ಹೇಳ್ದಂಗೆ ನಾನು ಅಪಾರ್ಟ್ಮೆಂಟ್ ಒಳಗಡೆ ಎಲ್ಲ ಅದು ಪ್ಲಾಸ್ಟಿಕ್ ಅಥವಾ ಫೈಬರ್ದು ಇರುತ್ತಲ್ಲ ಆ ಥರ ಯೆಲ್ಲೋ ಕಲರ್, ಅದೆಲ್ಲ ತುಂಬಾ ಇದು ಎಫೆಕ್ಟ್ ಹೊಡೀತದೆ. ಜೋರಾಗಿ ಬಿಡ್ತು ಅಂದರೆ ಗಾಡಿಗೆ ಎಫೆಕ್ಟ್ ಆಗುತ್ತೆ ಮತ್ತು ನಮಗೂ ಒಳಗಿರೋರ್ಗು ಇದಾಗುತ್ತೆ. ಆ ಥರ ಸ್ಪೀಡ್ ಬ್ರೇಕರೆಲ್ಲ ಇದ್ದರೆ ನೀವು ಕಂಪ್ಲೀಟ್ ಫುಲ್ ಸ್ಲೋ ಮಾಡಬೇಕಾಗುತ್ತೆ. ಈ ಥರ ಎಲ್ಲ ಸ್ಲೋಪ್ ಇದ್ರೆ ನೀವು ಸ್ಲೋ ಮಾಡಬೇಕು ಅಂತ ಏನಿಲ್ಲ, ನೀವು ರನ್ನಿಂಗಲ್ಲಿ ನಿಧಾನಕ್ಕೆ ಮೂವ್ ಮಾಡ್ಬೋದು. ಹಂಗಾಗಿ ನಾವು ಹಂಪ್ಸ್ ಶೇಪ್ನ ಸೈಜ್ನ ನೋಡಬೇಕಾಗುತ್ತೆ. ಈಗ ನಾನು ಮುಂದ್ಗಡೆ ಕಾಣ್ತಿರೋದು ಅಂತ ಏನು ತುಂಬ ಸ್ಲೋಪೂ ಇಲ್ಲ, ಸ್ಟಾರ್ಟಿಂಗ್ ಪಾಯಿಂಟು ಒಂದು ಮೀಡಿಯಮ್ ಆಗಿದೆ. ಕೆಲವೊಂದು ಕಡೆ ಯಾವ ಥರ ಅಂದರೆ ಸ್ಪೀಡ್ ಬ್ರೇಕರ್ ಮಾಡುವಾಗ ಅವರು ಸ್ಲೋಪೇ ಮಾಡಿರ್ತಾರೆ. ಬಟ್ ಈ ಮಳೆ ಬಂದು ಅಥವಾ ನೀರು ನಿಂತ್ಕೊಂಡು ಏನಾಗ್ತಂದರೆ ಗುಂಡಿ ಬಿದ್ದುಬಿಟ್ಟಿರುತ್ತೆ. ಅಂಥ ಟೈಮಲ್ಲೆಲ್ಲ ಏನಾಗುತ್ತೆ, ಶಾರ್ಪ್ ಇಡ್ತಾ ಕ್ರಿಯೇಟ್ ಆಗಿರುತ್ತೆ. ಅಂಥ ಟೈಮಲ್ಲಿ ನಾವು ಫುಲ್ ಕಂಪ್ಲೀಟ್ ಸ್ಟಾಪ್ ಮಾಡಬೇಕಂದ್ರೆ ಇನ್ನೇನು ನಿಲ್ಲಿಸೇ ಬಿಡ್ತೀವಿ ಗಾಡಿನ ಥರ ಫುಲ್ ಸ್ಲೋ ಮಾಡಿಕೊಂಡು ನಾವು ಮೂವ್ ಮಾಡಬೇಕಾಗುತ್ತೆ. ಅಂಥ ಕಡೆ ಎಲ್ಲ ನಾವೇನು ಮಾಡಬೇಕಾಗುತ್ತೆ ಅಂದರೆ ಕಂಪ್ಲೀಟ್ ಸ್ಲೋ ಮಾಡೋದ್ರಿಂದ ಡಿಪೆಂಡ್ ಅಪಾನ್ ನಮಗೆ ಸ್ಪೀಡ್ ಬ್ರೇಕರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಕೆಲವೊಂದು ದೊಡ್ಡ ಸ್ಪೀಡ್ ಬ್ರೇಕರ್ ಇದ್ದರೆ ಈ ಕಂಪ್ಲೀಟ್ ಸ್ಲೋ ಮಾಡೋದ್ರಿಂದ ಇನ್ನೇನು ನಿಲ್ಲಿಸೇ ಬಿಡ್ತೀವಿ ಅನ್ನೋ ಥರ ಫುಲ್ ಸ್ಲೋ ಮಾಡಬೇಕಾಗುತ್ತೆ. ಅವಾಗೇನು ಮಾಡೋಕ್ಕಾಗ್ತದೆ, ದೊಡ್ಡ ಸ್ಪೀಡ್ ಬ್ರೇಕರ್ ಇದ್ದರೆ ಫಸ್ಟ್ ಗೇರ್ಗೆ ಹಾಕಲೇಬೇಕಾಗುತ್ತೆ, ಯಾಕೆಂದರೆ ಕಂಪ್ಲೀಟ್ ಸ್ಲೋ ಮಾಡಿರ್ತೀರ. ಈಗ ಮೀಡಿಯಮ್ ಸಣ್ಣ ಸ್ಪೀಡ್ ಬ್ರೇಕರ್ ಇದ್ದರೆ ಸೆಕೆಂಡ್ ಗೇರಲ್ಲಿ ಆ ಥರ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರು ಕೂಡ ಸೆಕೆಂಡ್ ಗೇರಲ್ಲಿ ನೀವು ಲೈಟಾಗಿ ಎಕ್ಸಿಲೇಟರ್ ಕೊಟ್ಟರೆ ಮೂವ್ ಆಗುತ್ತೆ. ಈ ಹೊಸಬ್ರುಗಳಿಗೆ ನಿಮಗೆ ಸೆಕೆಂಡ್ ಗೇರಲ್ಲಿ ಆಫ್ ಮಾಡ್ತೀರಾ ಅನ್ನೋಗಿದೆ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಮೂವ್ ಮಾಡ್ಬೋದು. ಈಗ ನಾನೀಗ ನಿಮಗೆ ಟೋಟಲ್ 5 ಥರ ಡ್ರೈವ್ ಮಾಡಿ ತೋರಿಸ್ತೀನಿ, 5 ಟೈಪಲ್ಲಿ. ಯಾವುದಂದ್ರೆ ಇದೇ ಸ್ಪೀಡ್ ಬ್ರೇಕರ್ ಹತ್ರ 5 ಟೈಪ್ ಹೇಳ್ತೀನಿ. ಫಸ್ಟ್ ಯಾವ ಥರ ಅಂದರೆ ನಾನು ಫಸ್ಟ್ ಗೇರಲ್ಲಿ ಮೂವಿಂಗಲ್ಲಿ ಅಂದರೆ ಫುಲ್ ಸ್ಟಾಪ್ ಮಾಡಿರಲ್ಲ, ಮೂವಿಂಗಲ್ಲಿ ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಯಾವ ಥರ ನಾವು ವಿತೌಟ್ ಎಕ್ಸಿಲೇಟರ್ ಕೊಟ್ಟಿಲ್ಲ ಅಂದರೂ ಕೂಡ ಆರಾಮಾಗಿ ಸ್ಪೀಡ್ ಬ್ರೇಕರ್ ತಿಳಿಯುತ್ತೆ. ಈಗ ಸೆಕೆಂಡ್ ಟೈಮ್ ಮೂವ್ ಮಾಡುವಾಗ ಸೆಕೆಂಡ್ ಗೇರಲ್ಲಿ ನಾನು ಅಂದರೆ ಮೂವಿಂಗಲ್ಲಿ ಫುಲ್ ಸ್ಟಾಪ್ ಮಾಡಿರಲ್ಲ, ಮೂವಿಂಗಲ್ಲಿ ಸೆಕೆಂಡ್ ಗೇರಲ್ಲಿ ಕೂಡ ನಾವು ಆರಾಮಾಗಿ ಮೂವಿಂಗ್ ಇರೋದ್ರಿಂದ ಆರಾಮಾಗಿ ಸೆಕೆಂಡ್ ಗೇರಲ್ಲಿ ಕೂಡ ನಾವು ಎಕ್ಸಿಲೇಟರ್ ಕೊಡಲಿಲ್ಲ ಅಂದ್ರೆ ಆರಾಮಾಗಿ ಸ್ಪೀಡ್ ಬ್ರೇಕನ್ನು ನಿಲ್ಲಿಸ್ಬೋದು. ಮೂರನೇ ಸಲ ಬಂದ್ಬಿಟ್ಟು ಕಂಪ್ಲೀಟ್ ಸ್ಟಾಪ್ ಮಾಡ್ತೀನಿ. ಸ್ಟಾಪ್ ಮಾಡಿ ಫಸ್ಟ್ ಗೇರಲ್ಲಿ ವಿತೌಟ್ ಆಕ್ಸಿಲೇಟ್ರು ಆರಾಮಾಗಿ ಫುಲ್ ಸ್ಟಾಪ್ ಮಾಡಿದ್ರು ಕೂಡ ಆಫ್ ಕ್ಲಚ್ ಮಾಡ್ಕೊಂಡ ತಕ್ಷಣ ಗಾಡಿ ಮೂವ್ ಆಗುತ್ತೆ. ಅದೊಂದು ಮೆಥಡ್ ಆಗುತ್ತೆ. ಇನ್ನು ನಾಲ್ಕನೇದು ಬಂದ್ಬಿಟ್ಟು ಏನು ಅಂದರೆ ಸೆಕೆಂಡ್ ಗೇರಲ್ಲಿ ಕಂಪ್ಲೀಟ್ ಸ್ಟಾಪ್ ಮಾಡ್ತೀನಿ. ಹಂಪ್ಸ್ ಹತ್ರ ಬಂದ ತಕ್ಷಣ ಸೆಕೆಂಡ್ ಗೇರಲ್ಲಿ ನಾವು ಅವಾಗ ಎಕ್ಸಿಲೇಟರ್ ಕೊಡಲೇಬೇಕಾಗುತ್ತೆ. ಸೆಕೆಂಡ್ ಗೇರಲ್ಲಿ ಕಂಪ್ಲೀಟ್ ನಿಲ್ಲಿಸ್ತಿದ್ರೆ ಮೀಡಿಯಮ್ ಸ್ಪೀಡ್ ಬೇಕಾದ್ರೆ ಎಕ್ಸಿಲೇಟ್ರು ಕೊಟ್ಟರೆ ಆರಾಮಾಗಿ ಸೆಕೆಂಡ್ ಗೇರಲ್ಲೇ ಹತ್ತಿಸ್ಬೋದು. ಈ ಕಂಪ್ಲೀಟ್ ಏನಾದ್ರು ದೊಡ್ಡ ಬಿಗ್ ಹಂಪ್ ಇದ್ರೆ ಏನು ಮಾಡಬೇಕಾಗುತ್ತೆ, ಸೆಕೆಂಡ್ ಗೇರಲ್ಲೂ ಕೂಡ ಹತ್ತಲ್ಲ, ಅವಾಗ ಫಸ್ಟ್ ಗೇರ್ಗೆ ಹಾಕಲೇಬೇಕಾಗುತ್ತೆ. ಇನ್ನು ಲಾಸ್ಟ್ ಒಂದು ಬಂದ್ಬಿಟ್ಟು ಈಗ ಇನ್ ಕೇಸ್ ಅರ್ಧವಾದ ಸ್ಪೀಡ್ ಬ್ರೇಕರ್ ಹತ್ತಿಸಿ ಗಾಡಿ ಆಫ್ ಆಯ್ತು ಅಂದ್ಕೊಳ್ಳಿ, ಅವಾಗ ಯಾವ ಥರ ಫಸ್ಟ್ ಗೇರಲ್ಲಿ ಮೂವ್ ಮಾಡಬೇಕು ಆ ಥರ ಅರ್ಧವಾದ ನೀವು ಸ್ಪೀಡ್ ಬ್ರೇಕರ್ ಹತ್ತಿಸಿ ದೊಡ್ಡ ಸ್ಪೀಡ್ ಬ್ರೇಕರ್ ಆಫ್ ಮಾಡಿದರೆ ನೀವು ಸೆಕೆಂಡ್ ಗೇರಲ್ಲೆಲ್ಲ ಹತ್ಸೋದು ಕಷ್ಟ, ಫಸ್ಟ್ ಗೇರ್ಗೆ ಹಾಕಬೇಕಾಗುತ್ತೆ. ಅದಕ್ಕೋಸ್ಕರ ಅದು ಯಾವ ಥರ ಅರ್ಧವಾದ ಹತ್ತಿ ಆಫ್ ಆದರೆ ಯಾವ ಥರ ಸ್ಪೀಡ್ ಬ್ರೇಕರ್ ಫಸ್ಟ್ ಗೇರಲ್ಲಿ ಹತ್ಸೋದು ಅಂದ್ಬಿಟ್ಟು ತೋರಿಸ್ತೀನಿ. ಈಗ ನೋಡಿ ನಾನು ಮೂವ್ ಮಾಡೋ ಮುಖಾಂತರ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೀವು ಮೊದಲೇ ನಾನು ಹೇಳ್ದಂಗೆ ಆ ಸ್ಪೀಡ್ ಬ್ರೇಕರ್ನ ಸೈಜು ಶೇಪ್ ಎಲ್ಲ ನೋಡ್ಕೊಂಡು ನಾವು ಯಾವ ಗೇರ್ ಹಾಕಬೇಕು ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಆ ಥರ ಮುಂದ್ಗಡೆ ಏನೋ ಕೊರೆದಿತ್ತು ಎಲ್ಲ ಕಿತ್ತೋಗಿದೆ ಹಂಪ್ಸ್ ಅನ್ನುವಾಗ ನಾವು ಕಂಪ್ಲೀಟ್ ಸ್ಟಾಪ್ ಮಾಡೋ ಥರ ಏನು ಸ್ಟಾಪ್ ಮಾಡ್ತೇ ಬಿಡ್ತೀವಿ ಅನ್ನೋ ಥರ ಕಂಪ್ಲೀಟ್ ಸ್ಲೋ ಮಾಡಿ ಮೂವ್ ಮಾಡಬೇಕಾಗುತ್ತೆ. ಅವಾಗ ನಾವು ಡಿಪೆಂಡ್ ಮಾಡಬೇಕಾಗುತ್ತೆ ಫಸ್ಟ್ ಗೇರಲ್ಲಿ ಹತ್ಸ್ಬೇಕಾ ಸೆಕೆಂಡ್ ಗೇರಲ್ಲಿ ಹತ್ಸ್ಬೇಕು ಅಂದ್ಬಿಟ್ಟು ಆ ಹಂಪ್ಸ್ ಸೈಜ್ ಮೇಲೆ ಎಲ್ಲ ನಾವು ಡಿಸೈಡ್ ಮಾಡಬೇಕಾಗುತ್ತೆ. ಈಗ ನಾನು ಪ್ರಾಕ್ಟಿಕಲಾಗಿ 5 ಟೈಪು ಯಾವ ಥರ ಇಲ್ಲಿ ABS ಯೂಸ್ ಮಾಡಬೇಕು ಅಂದ್ಬಿಟ್ಟು ಯಾವ ಗೇರ್ಗೆ ಹಾಕ್ಬೇಕು ಅಂದ್ಬಿಟ್ಟು ತೋರಿಸ್ತೀನಿ. ನೋಡಿ ನಾನು ಮುಂದ್ಗಡೆ ಸ್ಪೀಡ್ ಬ್ರೇಕರ್ ಹತ್ರ ಮೂವ್ ಮಾಡ್ತೀನಿ. ಫಸ್ಟ್ ಗೇರ್ ಹಾಕಿದ್ದೀನಿ ನೋಡಿ, ಎಕ್ಸಿಲೇಟರ್ನು ಕೊಡಲ್ಲ, ಆಫ್ ಕ್ಲಚ್ ಮಾಡ್ಕೊಳಲ್ಲ ನೋಡಿ. ಫಸ್ಟ್ ಗೇರಲ್ಲೆಲ್ಲ ಆಲ್ಮೋಸ್ಟ್ ಎಂಥ ಹಂಪಿದ್ರು ಕೂಡ ಆರಾಮಾಗಿ ಹತ್ತುತ್ತೆ. ಇದೊಂದು ಮೆಥಡ್ ಆಯಿತು. ಈಗ ಸೆಕೆಂಡ್ ಮೆಥಡ್ ಈಗ ಎಕ್ಸಿಲೇಟರ್ ಕೊಡಲ್ಲ, ಆಫ್ ಕ್ಲಚ್ ಮಾಡ್ಕೊಳಲ್ಲ, ಅದೇ ಸ್ಪೀಡ್ ಬ್ರೇಕರ್ ಹತ್ರ ಮೂವ್ ಮಾಡ್ತೀನಿ ನೋಡಿ, ಆರಾಮಾಗಿ ಸೆಕೆಂಡ್ ಗೇರಲ್ಲೂ ಕೂಡ ಮೂವ್ ಆಗುತ್ತೆ. ಯಾಕಂದ್ರೆ ಮೂವಿಂಗಲ್ಲಿರೋದ್ರಿಂದ ಗಾಡಿ ಏನು ಆಫ್ ಆಗಲ್ಲ ನೋಡಿ, ಆರಾಮಾಗಿ ಹತ್ತಿಳಿತು. ಅಂದರೆ ನಾನು ಸೆಕೆಂಡ್ ಗೇರಲ್ಲೂ ಕೂಡ ಮೂವಿಂಗಲ್ಲಿತ್ತು ಅಂದರೆ ಗಾಡಿ ಆಫ್ ಆಗಲ್ಲ. ಓಕೆನಾ, ಮೂವ್ ಮಾಡ್ಬೋದು, ಕಂಪ್ಲೀಟ್ ಸ್ಟಾಪ್ ಮಾಡಿದ್ರೆ ಮಾತ್ರ ಆಫ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈಗ ಮೂರನೇ ಮೆಥಡು ಸ್ಪೀಡ್ ಬ್ರೇಕರ್ ಸ್ಟಾಪ್ ಮಾಡಿದ್ದೀನಿ. ಈಗ ದೊಡ್ಡ ಸ್ಪೀಡ್ ಬ್ರೇಕರ್ ಕೊಡಿ. ಈಗ ನೋಡಿ ಯಾವ ಥರ ಮಾಡಬೇಕು ಅಂದರೆ ಫಸ್ಟ್ ಗೇರಲ್ಲಿ
ಬೇಕಾದ್ರೆ ನೋಡಿ ದೊಡ್ಡ ಸ್ಪೀಡ್ ಬೇಕಾದ್ರೂ ಕೂಡ ಆಫ್ ಕ್ಲಚ್ ಮಾಡ್ಕೊಂಡ್ರೆ ಸಾಕು, ನಾವು ಆರಾಮಾಗಿ ಎಕ್ಸಾಕ್ಟ್ ಕೊಟ್ಟಿಲ್ಲ ಅನ್ನೋ ಗಾಡಿ ಹತ್ತಿಳಿತದೆ ಅಂತ ಇದಾದ್ರೂ ಕೂಡ ಅಷ್ಟು ಕರೆಕ್ಟಾಗಿ ಒಟ್ಟಿನಾಗ ಆಫ್ ಕ್ಲಚ್ ಮಾಡ್ಕೊಬೇಕು. ಚೂರು ಜಾಸ್ತಿ ಬಿಟ್ಟರೆ ಆಫ್ ಆಗುತ್ತೆ. ಕರೆಕ್ಟಾಗಿ ಈ ಥರ ಮಾಡಿದ್ರೆ ದೊಡ್ಡ ಸ್ಪೀಡ್ ಬೇಕಾದ್ರೂ ಕೂಡ ಈ ಥರ ಫಸ್ಟ್ ಗೇರಲ್ಲಿ ಆರಾಮಾಗಿ ಹತ್ತಿಸ್ಬೋದು. ಓಕೆ ಫ್ರೆಂಡ್ಸ್, ನೋಡಿ ನನಗೆ ಈಗ 4ನೇ ಮೆಥಡ್ ಬಂದು ಸೆಕೆಂಡ್ ಗೇರ್ಗೆ ಹಾಕಿದ್ದೀನಿ. ಓಕೆನಾ, ಸೆಕೆಂಡ್ ಗೇರ್ಗೆ ಹಾಕಿದ್ರೆ ಈ ಥರ ಕಂಪ್ಲೀಟ್ ಸ್ಟಾಪ್ ಮಾಡಿ ಈಗ ಮೂವ್ ಮಾಡ್ಬೇಕಾದ್ರೆ ನೋಡಿ ನಾನು ಎಕ್ಸಾಕ್ಟ್ ಕೊಟ್ಟಿಲ್ಲ ಅಂದರೆ ಗಾಡಿ ಆಫ್ ಆಗುತ್ತೆ. ನೋಡಿ ಆಫ್ ಕ್ಲಚ್ ಮಾಡ್ಕೊಂಡು ನೋಡಿ ಈ ಥರ ಗಾಡಿ ಆಫ್ ಆಯಿತು. ಯಾಕಂದರೆ ಫುಲ್ ಸ್ಟಾಪ್ ಮಾಡಿದ್ರಿ ನೀವು ಅಂದರೆ ಗಾಡಿ ಈ ಥರ ಆಫ್ ಆಗುತ್ತೆ. ಅವಾಗ ಏನು ಮಾಡಬೇಕು ಅಂತಂದರೆ ನಾವು ಮತ್ತೆ ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ಏನು ಮಾಡಬೇಕಾಗುತ್ತೆ ಅಂದರೆ ಸೆಕೆಂಡ್ ಗೇರಲ್ಲಿ ಇದ್ದಾಗ ಈ ಥರ ಕಂಪ್ಲೀಟ್ ಸ್ಟಾಪ್ ಮಾಡಿದ್ರೆ ಪಕ್ಕ ಅಂದರೆ ಆಫ್ ಕ್ಲಚ್ ಮಾಡ್ಕೊಂಡು ಲೈಟಾಗಿ ಎಕ್ಸಿಲೇಟರ್ ಕೊಡಬೇಕಾಗುತ್ತೆ. ಯಾಕಂದ್ರೆ ಸೆಕೆಂಡ್ ಗೇರಲ್ಲಿ ಇರೋದ್ರಿಂದ ಗಾಡಿ ಆಫ್ ಆಗುತ್ತೆ ನೋಡಿ ಲೈಟಾಗಿ ಎಕ್ಸಿಲೇಟರ್ ಕೊಡ್ತಾ ಇದ್ದೀನಿ. ಈ ಥರ ಮಾಡಿದ್ರೆ ಆರಾಮಾಗಿ ಸೆಕೆಂಡ್ ಗೇರಲ್ಲಿ ಕೂಡ ಮೂವ್ ಮಾಡ್ಬೋದು ನೀವು ಈ ಥರ ಮಾಡಿದ್ರೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ 4 ಮೆಥಡು. ಒಂದು ಫಸ್ಟ್ನೇದು ಬಂದ್ಬಿಟ್ಟು ನೀವು ಆ ಗಾಡಿ ಮೂವಿಂಗಲ್ಲೇ ಇತ್ತು ಅಂದರೆ ಫಸ್ಟ್ ಗೇರಲ್ಲಿ ಬೇಕಾದ್ರೆ ಎಕ್ಸಿಲೇಟರ್ ಕೊಟ್ಟಿಲ್ಲ, ಗಾಡಿ ಫುಲ್ ಸ್ಟಾಪ್ ಮಾಡಿಲ್ಲ, ಮೂವಿಂಗಲ್ಲೇ ಇದೆ ಅಂದ್ರೆ ಫಸ್ಟ್ ಗೇರಲ್ಲಿ ಎಕ್ಸಿಲೇಟರ್ ಕೊಟ್ಟಿಲ್ಲ ಅಂದ್ರೆ ಗಾಡಿ ಹತ್ತಿಳಿಯುತ್ತೆ. ಇನ್ನು ಸೆಕೆಂಡ್ ಗೇರಲ್ಲೂ ಅಷ್ಟೇ ಮೂವಿಂಗಲ್ಲಿ ಇದೆ, ಕಂಪ್ಲೀಟ್ ಸ್ಟಾಪ್ ಮಾಡಿಲ್ಲ ಅಂದ್ರೂ ಕೂಡ ಸೆಕೆಂಡ್ ಗೇರಲ್ಲೂ ಕೂಡ ಅದೇ ಥರ ಆರಾಮಾಗಿ ಗಾಡಿ ಹತ್ತಿಳಿಯುತ್ತೆ. ಎಕ್ಸಿಲೇಟರ್ ಕೊಡಬೇಕು ಅಂತ ಇಲ್ಲ, ಯಾಕಂದ್ರೆ ಮೂವಿಂಗ್ ಇರೋದ್ರಿಂದ ಆಫ್ ಕ್ಲಚ್ ಮಾಡ್ಕೊಂಡ್ರೆ ಸಾಕು. ಇನ್ನು 3ನೇ ಮೆಥಡ್ ಬಂದ್ಬಿಟ್ಟು ಕಂಪ್ಲೀಟ್ ಸ್ಟಾಪ್ ಮಾಡಿದ್ರೆ ಫಸ್ಟ್ ಗೇರ್ ಹತ್ರ ಬೇಕಾದ್ರೆ ಎಕ್ಸಿಲೇಟರ್ ಕೊಟ್ಟಿಲ್ಲ ಅಂದ್ರೂ ನೀವು ಕರೆಕ್ಟಾಗಿ ಆಫ್ ಕ್ಲಚ್ ಮಾಡ್ಕೊಂಡ್ರೆ ಗಾಡಿ ಹತ್ತಿ ಇಳಿಯುತ್ತೆ. ಇನ್ನು ಸೆಕೆಂಡ್ ಗೇರಲ್ಲಿ ಇದ್ದಾಗ ಈ ಥರ ನೀವು ಆಫ್ ಕ್ಲಚ್ ಮಾಡ್ಕೊಂಡ್ರೆ ಫುಲ್ ಮುಂದೆ ಬಂದು ಸ್ಟಾಪ್ ಮಾಡಿದ್ರೆ ಸ್ಪೀಡ್ ಬ್ರೇಕರ್ ಮುಂದೆ ಕರೆಕ್ಟಾಗಿ ಬಂದು ಸ್ಟಾಪ್ ಮಾಡಿದ್ರೆ ಅಂದರೆ ಸೆಕೆಂಡಿಗೆ ಆಫ್ ಕ್ಲಚ್ ಮಾಡ್ಕೊಂಡ್ರೆ ಗಾಡಿ ಆಫ್ ಆಗುತ್ತೆ. ದೊಡ್ಡ ಸ್ಪೀಡ್ ಬ್ರೇಕರ್ ಇದ್ದರೆ ನೀವು ಎಕ್ಸಿಲೇಟರ್ ಕೊಡಲೇಬೇಕಾಗುತ್ತೆ. ಓಕೆನಾ, ಇದು 5ನೇ ಮೆಥಡ್ ಏನಂತಂದರೆ ಇನ್ ಕೇಸ್ ನಿಮ್ಮ ಗಾಡಿ ಅರ್ಧ ಅಂಶ ಹತ್ಬಿಟ್ಟು ಗಾಡಿ ಆಫ್ ಆಗಿದೆ ಅಂದರೆ ಏನು ಮಾಡಬೇಕು ಅನ್ನೋದಾದರೆ ಅವ್ರು ಫಸ್ಟ್ ಗೇರ್ಗೆ ಹಾಕಲೇಬೇಕು. ಸೆಕೆಂಡ್ ಗೇರಲ್ಲೆಲ್ಲ ಗಾಡಿ ಹತ್ಸೋದು ಕಷ್ಟ, ಗಾಡಿ ಆಫ್ ಆಗುತ್ತೆ. ಹತ್ತಿಸ್ಬೋದು, ಅದು ಸ್ವಲ್ಪ ಆಫ್ ಕ್ಲಚ್ ಮಾಡ್ಕೊಂಡು ಜಾಸ್ತಿ ಎಕ್ಸಿಲೇಟರ್ ಇಟ್ಕೊಂಡು ಹತ್ತಿಸ್ಬೋದು. ಬಟ್ ಹೊಸೊಬ್ರಿಗೆಲ್ಲ ಕಷ್ಟ ಆಗುತ್ತೆ. ದೊಡ್ಡ ಸ್ಪೀಡ್ ಬೇಕಾದ್ರೆ ಗಾಡಿ ಹತ್ತಲ್ಲ, ಹಿಂದೆ ಬರುತ್ತೆ ಇಲ್ಲ ಆಫ್ ಆಗುತ್ತೆ. ಈಗ ನೋಡಿ ಫಸ್ಟ್ ಗೇರೆಲ್ಲ ಆರಾಮಾಗಿ ಹತ್ತಿಸ್ಬೋದು. ನೋಡಿ ನನಗೆ ಅರ್ಧ ಸ್ಪೀಡ್ ಬೇಕಾದ್ರೆ ಹತ್ಬಿಟ್ಟು ಗಾಡಿ ಆಫ್ ಮಾಡ್ತೀನಿ ಫಸ್ಟು. ಈಗ ಅರ್ಧ ಹತ್ತಿದೆ. ಓಕೆನಾ, ಈಗ ನೋಡಿ ಮತ್ತೆ ಗಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಏನು ಮಾಡಬೇಕು ಅಂದರೆ ಆಫ್ ಕ್ಲಚ್ ಮಾಡ್ಕೋಬೇಕು, ಬ್ರೇಕ್ ಮೇಲೆ ಕಾಲು ತೆಗಿಬಾರ್ದು. ಈಗಲೇ ಆಫ್ ಕ್ಲಚ್ ಕಂಪ್ಲೀಟ್ ಮಾಡ್ಕೊಂಡ ತಕ್ಷಣ ಎಕ್ಸಿಲೇಟರ್ ರೈಸ್ ಮಾಡಬೇಕು ಜೋರಾಗಿ. ನೋಡಿ ಈ ಥರ ರೈಸ್ ಮಾಡಿಬಿಟ್ರೆ ಆರಾಮಾಗಿ ಎಂಥ ದೊಡ್ಡ ಹಂಸಿದ್ರು ಕೂಡ ಈ ಥರ ಆರಾಮಾಗಿ ಆಫ್ ಮಾಡ್ದಾಗ ಮೂವ್ ಮಾಡ್ಬೋದು. ಓಕೆನಾ ಫ್ರೆಂಡ್ಸ್, ಈ ಥರ 5 ಮೆಥಡ್ ಹೇಳ್ಕೊಟ್ಟಿದ್ದೀನಿ. ನೀವು ಈ ಥರ ಫಾಲೋ ಮಾಡಿ. ದೊಡ್ಡ ಸ್ಪೀಡ್ ಬೇಕಾದ್ರೆ ಫಸ್ಟ್ ಗೇರ್ಗೆ ಹಾಕೊಳ್ಳಿ, ನೀವು ಆಫ್ ಮಾಡ್ಕೊತೀರಾ. ಸಣ್ಣ ಸ್ಪೀಡ್ ಬೇಕಾದ್ರೆ ಸೆಕೆಂಡ್ ಗೇರಲ್ಲಿ ಆರಾಮಾಗಿ ಮೂವ್ ಮಾಡ್ಬೋದು. ಕಂಪ್ಲೀಟ್ ಸ್ಟಾಪ್ ಮಾಡ್ತಿದ್ರೆ ನೀವು ಫಸ್ಟ್ ಗೇರ್ಗೆ ಹಾಕ್ಬಿಟ್ಟು ಮೂವ್ ಮಾಡಿ, ಇಲ್ಲ ಮೂವಿಂಗಲ್ಲಿದ್ದರೆ ಸೆಕೆಂಡ್ ಗೇರಲ್ಲಿ ಆರಾಮಾಗಿ ಮೂವ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಸ್ಪೀಡ್ ಬ್ರೇಕರ್ ಹತ್ರ ಯಾವ ಥರ ಗಾಡಿನ ಆಫ್ ಮಾಡ್ದಂಗೆ ಮೂವ್ ಮಾಡಬೇಕು ಅಂದ್ಬಿಟ್ಟು ನೀವು ಇದೇ ಥರನೇ ಫಾಲೋ ಮಾಡಿ ಅವಾಗ ಗಾಡಿನ ಆಫ್ ಮಾಡ್ದಂಗೆ ಮೂವ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಇರೋ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಕೊನೆಯದಾಗಿ ನಗ್ತಾ ಇರಿ, ನಗಿಸ್ತಾ ಇರಿ, ಖುಷಿಯಾಗಿರಿ. ಬೈ ಫ್ರೆಂಡ್ಸ್.